ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಇದೆಲ್ಲದರ ಮಧ್ಯೆ ಮಾರ್ಚ್ 1919ರಲ್ಲಿ ರೌಲೆಟ್ ಕಾಯ್ದೆ ಜಾರಿಗೆ ಬಂದಾಗ ಅದು ನಿಜಕ್ಕೂ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು. ಕೊನೆಗೆ ಏಪ್ರಿಲ್ 10ರಂದು ಅಮೃತಸರದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಿದಾಗ ಪರಿಸ್ಥಿತಿ ಕೈ ಮೀರಿ ಹೋಯಿತು. ಹಾಗಾದ್ರೆ ಏನಿದು ರೌಲೆಟ್ ಕಾಯ್ದೆ? ಯಾಕೆ ಜನ ಅಷ್ಟೊಂದು ಸಿಟ್ಟಿಗೆ ಎದ್ದಿದ್ರು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಕರಾಳ ಶಾಸನ. ಈ ಕಾನೂನು ಬ್ರಿಟಿಷ್ ಸರ್ಕಾರಕ್ಕೆ ಯಾರನ್ನ ಬೇಕಿದ್ರೂ ಯಾವುದೇ ವಿಚಾರಣೆ ಇಲ್ಲದೆ ಜೈಲಿಗೆ ಹಾಕೋಕೆ ಅಧಿಕಾರ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಪತ್ರಿಕೆಗಳ ಬಾಯಿ ಮುಚ್ಚೋಕ್ಕೂ ಪವರ್ ಕೊಟ್ಟಿತ್ತು. ಅದಕ್ಕೆ ಜನ ಇದನ್ನ ಕಪ್ಪು ಕಾಯ್ದೆ ಅಂತಾನೆ ಕರೆಯುತ್ತಿದ್ರು. ನೋಡಿದ್ರಲ್ಲ, ಇಂಥ ವಿಡಿಯೋನ ನೀವು ಕೂಡ ಆರಾಮಾಗಿ ರೆಡಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಪೇಡ್ ವರ್ಸನ್ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗಿಲ್ಲ. ಈಸಿಯಾಗಿ ಫ್ರೀಯಾಗಿ ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದನ್ನು ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ರೆಡಿ ಮಾಡೋಕ್ಕೆ ಭಾಳಷ್ಟು ಟೈಮ್ ಕೂಡ ತೆಗೆದುಕೊಳ್ಳಲ್ಲ, ಸರಳವಾಗಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ಗೂಗಲ್ನಲ್ಲಿ ನೋಟ್ಬುಕ್ LM ಅಂತ ಟೈಪ್ ಮಾಡಿ. ಫಸ್ಟ್ ಪೇಜ್ ನಿಮಗೇನು ಓಪನ್ ಆಗುತ್ತಲ್ಲ, ನೋಟ್ಬುಕ್ LM, ಅದನ್ನೇ ಕ್ಲಿಕ್ ಮಾಡಿ. ಇದು ಗೂಗಲ್ ಅವ್ರ ಕಡೆಯಿಂದ ಇದು ಮೊದಲನೇದಾಗಿ ಫ್ರೀ ಆಗಿದೆ, ಫುಲ್ಲು ಫ್ರೀ ಆಗಿದೆ. ನೀವು ಫಸ್ಟ್ ಟೈಮ್ ಏನಾದರೂ ನೋಟ್ಬುಕ್ LM ಅಲ್ಲಿ ಲಾಗಿನ್ ಆಗ್ತಿದ್ರೆ ಜಿಮೇಲ್ ಥ್ರೂ ಲಾಗಿನ್ ಆಗಿ. ನಾನು ಆಲ್ರೆಡಿ ಜಿಮೇಲ್ ಥ್ರೂ ಲಾಗಿನ್ ಆಗಿದ್ದೀನಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸ್ತದೆ. ಇಲ್ಲಿ ಫಸ್ಟ್ ನೋಡ್ಬೋದು ರೈಟ್ ಸೈಡ್ ಕ್ರಿಯೇಟ್ ನ್ಯೂ ಅಂತ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೊಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಏನಂದ್ರೆ ಸರ್ಚ್ ದ ವೆಬ್ ಫಾರ್ ನ್ಯೂ ಸೋರ್ಸ್ ಅಂತ ಇದೆ. ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಇನ್ನೊಂದು ಸೋರ್ಸ್ ಇಲ್ಲ ಅಂದರೆ ನೀವು ಇಲ್ಲೇ ಸರ್ಚ್ ಮಾಡ್ಬೋದು. ಈ ಜಲಿಯನ್ ವಾಲಾ ಬಾಗ್ ಅಂತ ಟೈಪ್ ಮಾಡಿಕೊಟ್ರೆ ಸಾಕು, ಗೂಗಲಲ್ಲಿ ಏನೇನು ಅವೈಲೇಬಲ್ ಇದೆ ಅದ್ರ ಮೇಲೆ ಟಾಪಿಕ್ ಅದನ್ನೆಲ್ಲ ನಿಮ್ಗೆ ತಂದು ಕೊಡ್ತದೆ. ಇಲ್ಲ ನಮ್ಮ ಆಲ್ರೆಡಿ ಸೋರ್ಸ್ ಇದೆ ಅಂದರೆ ನೀವು ಅಪ್ಲೋಡ್ ಫೈಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ನೀವು ನಿಮ್ಮ ಸೋರ್ಸನ್ನು ಅಪ್ಲೋಡ್ ಮಾಡ್ಬೋದು. ಅಥವಾ ಯೂಟ್ಯೂಬ್ ಲಿಂಕ್ ಇದೆ ನಿಮ್ಮ ಹತ್ರ, ವೆಬ್ಸೈಟ್ ಇದೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಆ ಲಿಂಕ್, ಯೂಟ್ಯೂಬ್ ಲಿಂಕನ್ನು ಅಥವಾ ವೆಬ್ಸೈಟ್ ಲಿಂಕನ್ನು ಇಲ್ಲಿ ನೀವು ಪೇಸ್ಟ್ ಮಾಡ್ಬೋದು. ಇನ್ನು ಆಲ್ರೆಡಿನೇ ಟೈಪ್ ಮಾಡಿದ್ದು ಏನಾದ್ರು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದರೆ ಇಲ್ಲಿ ಕಾಪಿ ಪೇಸ್ಟ್ ಟೆಕ್ಸ್ಟ್ ಅಂತಿದೆಯಲ್ಲ, ಅಲ್ಲಿ ತಂದು ನೀವು ಕಾಪಿ ಮಾಡಿ ಅದ್ರ ಥ್ರೂ ಮೂಲಕ ನೀವು ವಿಡಿಯೋನ ರೆಡಿ ಮಾಡ್ಬೋದು. ನನ್ನ ಹತ್ರ ಯಾವುದೇ ರೀತಿ ಸೋರ್ಸ್ ಇಲ್ಲ. ನಾನೇನು ಮಾಡ್ತೀನಿ ಅಂದರೆ ಇಲ್ಲೇ ಟೈಪ್ ಮಾಡ್ತೀನಿ, ಜಲಿಯನ್ ವಾಲಾ ಬಾಗ್, ಸರ್ಚ್ ಕೊಡ್ತೀನಿ. ನೋಟ್ಬುಕ್ LM ಇದ್ರ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತದೆ. ಈಗ ಗೂಗಲಲ್ಲಿ ಏನೇನು ಅವೈಲೇಬಲ್ ಇದೆ ಜಲಿಯನ್ ವಾಲಾ ಬಾಗ್ ಅನ್ನೋ ಟಾಪಿಕ್ ಮೇಲೆ ಅದನ್ನೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಭಾಳಷ್ಟು ಟೈಮ್ ಕೂಡ ತೆಗೆದುಕೊಳ್ಳಲ್ಲ. ನೋಡ್ಬೋದು ನೀವು, ಈಗ ನಿಮ್ಮ ಕಣ್ಣು ಮುಂದೆ ಬಂದಿದೆ. ಸುಮಾರು 10-11 ಸೋರ್ಸನ್ನು ತಂದು ಕೊಟ್ಟಿದೆ. ಯಾವುದ್ರ ಮೇಲೆ? ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಮೇಲೆ. ಇದನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಇಂಪೋರ್ಟ್ ಬಟನ್ ಅಂತ ಕಾಣಿಸ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಸೋರ್ಸನ್ನು ತಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದೆ. ಈ ಬೇಸಿಸ್ ಮೇಲೆ ನೀವು ವಿಡಿಯೋನ ರೆಡಿ ಮಾಡ್ಬೋದು. ಅಥವಾ ನಿಮಗೆ ಈ ಬೇಸಿಸ್ ಮೇಲೆ ಏನು ಪ್ರಶ್ನೆ ಇರ್ತವೆ ಇಲ್ಲಿ ನೀವು ಟೈಪ್ ಮಾಡಿ ಪ್ರಶ್ನೆ ಕೇಳ್ಬೋದು. ಅಥವಾ ಇದ್ರ ಮೇಲೆ ನಿಮಗೆ ಒಂದು 50 ಕ್ವಿಝ್ ಬೇಕು ಅಂದರೆ 50 ಕ್ವಿಝ್ ಕೂಡ ರೆಡಿ ಮಾಡಿಕೊಡ್ತದೆ. ವಿತ್ ಆಪ್ಷನ್ಸ್, ಆನ್ಸರ್ ಎಲ್ಲ ಕೂಡ ರೆಡಿ ಮಾಡಿಕೊಡ್ತದೆ. ಅಥವಾ ನೀವು ಯಾರಾದರೂ ಟೀಚರ್ಸ್ ಆಗಿದ್ರೆ LBI ಕ್ವಶನ್ ಪೇಪರ್ ತೆಗಿಬೋದಾಗಿತ್ತು ಅಂದರೆ ಇಲ್ಲಿ ಸೋರ್ಸ್ ಅಪ್ಲೋಡ್ ಮಾಡಿ LBI ಕ್ವಶನ್ ಪೇಪರ್ ಕೂಡ ತೆಗಿಬೋದು. ಅದಕ್ಕೊಂದು ಪ್ರಾಂಪ್ಟ್ ಇದೆ. ಆ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡೋದು ಸಾಕು. LBI ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್, ಆನ್ಸರ್ ಶೀಟ್, ಕ್ವಶನ್ ಪೇಪರ್ ಪ್ರತಿಯೊಂದನ್ನು ತೆಗೆದುಕೊಡ್ತದೆ. ಇದು ಅಷ್ಟೊಂದು ಪವರ್ಫುಲ್ AI ಟೂಲ್ ಆಗಿದೆ. ಸೊ ಮೊದಲೇ ನಮಗೇನು ಬೇಕಾಗಿದ್ದು, ವಿಡಿಯೋ ರೆಡಿ ಮಾಡಬೇಕಾಗಿದೆ. ಹೇಗೆ ಅಂತ ತೋರಿಸ್ತೀನಿ. ಈ ಸೋರ್ಸನ್ನು ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೀವು ರೈಟ್ ಸೈಡ್ ನೋಡ್ತಿರ್ಬೋದು, ವಿಡಿಯೋ ಓವರ್ವ್ಯೂ ಅಂತ ಇದೆ. ಈ ಉಳಿದ ಟ್ಯಾಬ್ ಏನಿದೆ ಅಂತ ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೇಲೆ ವಿಡಿಯೋಗಳು ಕೂಡ ಮಾಡ್ತೀನಿ. ನಿಮಗೇನಾದರೂ ಬೇರೆ ವಿಡಿಯೋ ಬೇಕಾಗಿದ್ದರೆ, ಯಾವುದಾದ್ರೂ ನಿಮಗೆ ಸಮಸ್ಯೆ ಆಗಿದ್ದರೆ ಅದನ್ನು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಅದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು ವಿಡಿಯೋ ಓವರ್ವ್ಯೂ ಅಂತಿದೆ. ಇಲ್ಲೊಂದು ಎರೋ ಮಾರ್ಕ್ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ನಿಮಗೊಂದು ಟ್ಯಾಬ್ ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ಚೂಸ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳು, ಎಲ್ಲ ಭಾಷೆ ಕೂಡ ಇದರಲ್ಲಿ ಅವೈಲೇಬಲ್ ಅದಾವೆ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನಿಮಗೆ ಯಾವ ರೀತಿ ವಿಜುವಲ್ ಸ್ಟೈಲ್ ಬೇಕು ಅಂತ ಕೇಳ್ತದೆ. ಎಲ್ಲ ರೀತಿ ವಿಜುವಲ್ ಸ್ಟೈಲ್ ಇದ್ದಾವೆ. ನಾನು ಇದರಲ್ಲಿ ಯಾವ್ದು ತೊಗೋಬೋದು ಅಂದರೆ ಓಕೆ, ರೆಟ್ರೋ ಪ್ರಿಂಟ್ ಅಂತಿದ್ದಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ಮೇನ್ ಇರೋದು ಇಲ್ಲೊಂದು ಪ್ರಾಂಪ್ಟ್ ಕೊಡಬೇಕು. ಆ ಪ್ರಾಂಪ್ಟ್ ಬೇಸಿಸ್ ಮೇಲೆ ಅದು ಚೆನ್ನಾಗಿರುವಂಥ ವಿಡಿಯೋನ ತೆಗೆದುಕೊಡ್ತದೆ. ನನ್ನ ಹತ್ರ ಆಲ್ರೆಡಿ ಒಂದು ಪ್ರಾಂಪ್ಟ್ ಇದೆ. ಆ ಪ್ರಾಂಪ್ಟನ್ನ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಈ ಪ್ರಾಂಪ್ಟ್ ನಿಮಗೂ ಬೇಕಂದರೆ ಇದು ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ತೆಗೆದುಕೊಳ್ಬೋದು. ನೀವು ಕಾಪಿ ಮಾಡಿಕೊಂಡು ನೀವು ಕೂಡ ಪೇಸ್ಟ್ ಮಾಡ್ಬೋದು. ನಾನು ನೋಡಿರಿ, ಇದು ಪ್ರಾಂಪ್ಟನ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಜನರೇಟ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಜನರೇಟಿಂಗ್ ವಿಡಿಯೋ ಓವರ್ವ್ಯೂ ಅಂತ ಕಾಣಿಸ್ತಿದೆ.
ಇನ್ನು ಕೆಲವೇ ನಿಮಿಷಗಳಲ್ಲಿ ಇದು ವಿಡಿಯೋನ ರೆಡಿ ಮಾಡಿಕೊಡ್ತದೆ. ಭಾಳಷ್ಟು ಪವರ್ಫುಲ್ ಟೂಲ್ ಇದು. ಮೊನ್ನೆದಾಗ ಗೂಗಲ್ದ್ರ ಫ್ರೀಯಾಗಿ ಕೊಟ್ಟಿದ್ದಾರೆ, ಸಾದಷ್ಟು ಭಾಳ ಜನ ಯೂಸ್ ಮಾಡ್ಕೋರಿ. ಆಲ್ರೆಡಿ ಎಷ್ಟೋ ಜನ ಇದನ್ನು ಇದ್ರ ಮೇಲೆ ವಿಡಿಯೋ ರೆಡಿ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಿದ್ದಾರೆ. ಸೊ ನೀವು ಟೀಚರ್ಸ್ ಆಗಿದ್ರೆ, ಶಾಲೆಯಲ್ಲಿ ನಿಮ್ಮ ಹತ್ರ ಪ್ರೊಜೆಕ್ಟರ್ ಆಗಿದ್ರೆ, ಆ ಪ್ರೊಜೆಕ್ಟ್ರಲ್ಲಿ ಇಲ್ಲಿ ವಿಡಿಯೋ ಜನರೇಟ್ ಮಾಡಿ ಪ್ರೊಜೆಕ್ಟ್ರಲ್ಲಿ ಕೂಡ ಹಾಕಿ ತೋರಿಸ್ಬೋದು. ಇವತ್ತು ನೀವು ಪಾಠ ಮಾಡ್ತೀರಾ ಅಂದರೆ ವಿಜುವಲ್ ಕೂಡ ಭಾಳಷ್ಟು ಇಂಪಾರ್ಟೆಂಟ. ಆ ಮಕ್ಕಳಿಗೇನಾದರೂ ಈ ವಿಡಿಯೋ ನೋಡಿಬಿಟ್ರೆ ಸಾಕು, ನೀವು ಹೇಳಿದ್ದು ಇದನ್ನು ವಿಡಿಯೋ ನೋಡಿ ಪರಿಪೂರ್ಣವಾಗಿ ಅವ್ರ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ ಸಬ್ಜೆಕ್ಟ್ ಯಾವುದೇ ಇದ್ರೂ ಕೂಡ. ಈ ಜಲಿಯನ್ ವಾಲಾ ಬಾಗ್ ನಿಮಗೆ ಈ ಸದ್ಯ ವಿಡಿಯೋ ಜನರೇಟ್ ಆಗ್ತದೆ ತೋರಿಸ್ತೀನಿ ನಿಮಗೆ. ಇದು ಟೈಮ್ ಸತ ಒಂದು 10 ನಿಮಿಷ ತೆಗೆದುಕೊಡ್ಬೋದು, ಪರವಾಗಿಲ್ಲ. ನೀವೇನಾದರೂ ಇದನ್ನೇ ನೀವು ಚಾರ್ಜಬಲ್ಲಿ ಪ್ರಾಂಪ್ಟ್ ಹಾಕಿ ಇಮೇಜ್ ಜನರೇಟ್ ಮಾಡಿ ಆ ಇಮೇಜನ್ನು ವಿಡಿಯೋ ಕನೆಕ್ಟ್ ಮಾಡಬೇಕು, ಭಾಳಷ್ಟು ಟೈಮ್ ತೊಗೋತದೆ. ಅದು ಮತ್ತು ಎಡಿಟರ್ ಸಾಫ್ಟ್ವೇರಲ್ಲಿ ಹೋಗಿ ಅಲ್ಲಿ ಮತ್ತೆ ಎಡಿಟ್ ಮಾಡಬೇಕು. ನೀವು ಅದಕ್ಕೊಂದು ಸೌಂಡ್ ಎಫೆಕ್ಟ್ ಕೊಡಬೇಕು, ಅಥವಾ ನೀವೇ ಆಡಿಯೋ ಕೊಡಬೇಕಾಗ್ತದೆ. ವಿಡಿಯೋ ಜನರೇಟ್ ಮಾಡಿದೆಲ್ಲ ಆಡಿಯೋ ಕಂಪಲ್ಸರಿ ಬರೋಂಗಿಲ್ಲ. ಟೈಮ ನೀವು ವಾಯ್ಸ್ ಓವರ್ಗಳನ್ನ ಕೊಡಬೇಕಾಗ್ತದೆ. ಬಟ್ ಆದರೆ ಇಲ್ಲಿ ನೀವು ಇಮೇಜ್ ಬೇಕಾಗಿಲ್ಲ, ವಾಯ್ಸ್ ಓವರ್ ಕೊಡೋದು ಬೇಕಿಲ್ಲ, ಎಡಿಟ್ ಕೂಡ ಮಾಡೋದು ಬೇಕಾಗಿಲ್ಲ. ಇದು ಆಟೋ ಆಗಿ ಎಲ್ಲನೂ ತಾನೇ ಜನರೇಟ್ ಮಾಡಿಕೊಡ್ತದೆ. ಅದಕ್ಕೆ ಒಂದು 10 ನಿಮಿಷ ಟೈಮ್ ತೊಗೋತದೆ ಅಷ್ಟೇ. ನಿಮ್ಮ ಮುಂದೆ ಈಗ ವಿಡಿಯೋ ಜನರೇಟ್ ಆಗ್ತಿದೆ ಕೆಲವೇ ನಿಮಿಷಗಳಲ್ಲಿ. ನಾನು ಇದನ್ನು ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ಟೈಮ್ ಭಾಳ ತೊಗೋತದೆ. ಸೊ ಸ್ಕಿಪ್ ಮಾಡಿ ಡೈರೆಕ್ಟ್ ಯಾವ ರೀತಿ ಜನರೇಟ್ ಆಗಿದ್ದೀನಿ ಅದನ್ನು ವಿಡಿಯೋ ತೋರಿಸ್ತೀನಿ ನೋಡಿ. ಇತಿಹಾಸದಲ್ಲಿ ಕೆಲವು ಘಟನೆಗಳು ನಡೀತವೆ, ಅವು ಇಡೀ ದೇಶದ ದಿಕ್ಕನ್ನೇ ಬದಲಿಸ್ಬಿಡ್ತವೆ. ಅಂಥದ್ದೇ ಒಂದು ಕರಾಳ ಅಧ್ಯಾಯ ಅಮೃತ್ಸರದಲ್ಲಿ ನಡೆದ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಬನ್ನಿ ಇವತ್ತು ಆ ದಿನ ಏನಾಯ್ತು ಮತ್ತು ಅದರ ಪರಿಣಾಮ ಎಷ್ಟೊಂದು ದೂರಗಾಮಿಯಾಗಿತ್ತು ಅಂತ ನೋಡೋಣ. ಈ ಘಟನೆ ನಡೆದಿದ್ದು ಎಲ್ಲಿ? ಬ್ರಿಟಿಷ್ ಇಂಡಿಯಾದ ಪಂಜಾಬ್ ಪ್ರಾಂತ್ಯ, ಅದರ ಹೃದಯ ಭಾಗ ಅಮೃತ್ಸರದಲ್ಲಿ. ದಿನಾಂಕ ಏಪ್ರಿಲ್ 13, 1919. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದು ಕೇವಲ ಒಂದು ದಿನಾಂಕ ಅಲ್ಲ. ಅಂದು ಸಿಖ್ಖರ ಪವಿತ್ರ ಹಬ್ಬ ಬೈಸಾಖಿ ಕೂಡ ಇತ್ತು. ಇದು ಮುಂದೆ ನಡೆಯಲಿದ್ದ ದುರಂತಕ್ಕೆ ಇನ್ನೊಂದು ಪದರ ನೋವನ್ನು ಸೇರಿಸುತ್ತೆ. ನೋಡಿದ್ರಲ್ಲ, ಭಾಳಷ್ಟು ಪವರ್ಫುಲ್ ಟೂಲ್ ಇದೆ, ನಿಜವಾಗ್ಲೂ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಯಾವುದ್ರ ಮೇಲೆ ವಿಡಿಯೋ ಬೇಕಾಗಿದೆ, ನೀವು ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ನ್ಯೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಕಾಡ್ತಿದ್ರೆ ನೀವು ಅದನ್ನು ಕಾಮೆಂಟ್ ಹಂಚ್ಕೊಳ್ಳಿ. ಅದರ ಮೇಲೆ ನಾನು ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.